ಕೆಲವೊಮ್ಮೆ ಗೊತ್ತಾಗದಿರ್ತಕ್ಕಂಥ ಎಲ್ಲ ವಿಷಯಗಳಿಗೂ ಡಾಕ್ಟ್ರಿಗೆ ಗೊತ್ತಾಗದ ವಿಷಯಗಳಿಗೆ ಎಲ್ಲದಕ್ಕೂ ಕೂಡ ವೇದಾಂಗದಲ್ಲೂ ಇದೆ. ಆದರೆ ಇದು ಸುಲಭವಾಗಿ ಈ ಥರ ಮತ್ತು ಎಷ್ಟೊಂದು ವಿಷಯ ಅಷ್ಟಮಂಗಳ ಪ್ರಶ್ನೆ ಅಂತ ಹೇಳ್ತೀವಿ. ಇದು ಕೂಡ ಒಂದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಇದು. ಎಷ್ಟು ದೇವಸ್ಥಾನಗಳೊಂದು ವಿಷಯಗಳೇ ಆಗಲಿ ಅಥವಾ ಯಾವುದೋ ಒಂದು ಏನೋ ಒಂದು ಸಮಸ್ಯೆಗಳಿದ್ದು ಅದು ಏನು ಸಾಲ್ವೇ ಆಗ್ತಾ ಇಲ್ಲ ಅಂದಾಗೆಲ್ಲ ಈಗ ಅಷ್ಟಮಂಗಳ ಪ್ರಶ್ನೆ ಕೇರಳದಲ್ಲೆಲ್ಲ ತುಂಬ ಪ್ರಚಲಿತವಾಗಿದೆ. ಅದನ್ನು ಉಪಯೋಗಿಸ್ತಾರೆ. ಮಂಗಳ ಪ್ರಶ್ನೆ 8 ಮಂಗಳಕರ ವಸ್ತುಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು. ಈ ಕನ್ನಡಿ, ಬಿಳಿ ವಸ್ತ್ರ, ಪುಸ್ತಕ, ತುಪ್ಪ, ಹಾಲು, ಮೊಸರು, ಈ ರೀತಿಯಾಗಿ 8 ದ್ರವ್ಯಗಳನ್ನು ಇಟ್ಟು ಪ್ರಶ್ನೆಗಳನ್ನು ಹಾಕಿ ಮಾಡ್ತಕ್ಕಂಥದ್ದು ಅಷ್ಟಮಂಗಳ ಪ್ರಶ್ನೆ. ಈ ರೀತಿ ಅಥರ್ವಣ ಜ್ಯೋತಿಷ್ಯ ಇದು ವೇದದ್ದೇ ಆದರೂ ಕೂಡ ಇದರದ್ದು ಬೇರೆ ರೀತಿಯಾಗಿ ನಾವು ಉಪಯೋಗಿಸ್ತೀವಿ. ಇದನ್ನು ವೇದಾಂಗ ಜ್ಯೋತಿಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಅಂಜನ ಆಗಲಿ ಯಾವುದೂ ಆಗಲಿ ವೇದಾಂಗ ಜ್ಯೋತಿಷ್ಯ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದಕ್ಕೆ ಇದು ಸಂಬಂಧಪಟ್ಟಿಲ್ಲ. ಇದನ್ನು ಸಪ್ರೇಟಾಗಿ ನಾವು ಈ ರೀತಿಯಾಗಿ ಪರಿಹಾರಕ್ಕೆ ಉಪಯೋಗಿಸ್ಕೋತೀವಿ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.